ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಧಾರವಾಡ ಜಿಲ್ಲೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ಅನೇಕ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಆ ವಿಷಯಗಳನ್ನು ಏನಂತ ಹೇಳಿದರೆ, 1.5 ವರ್ಷದಿಂದ ನಡೀತಾ ಇರುವಂಥ ರಾಜ್ಯ ಸಿದ್ದರಾಮಯ್ಯ ಸರ್ಕಾರ 1.5 ವರ್ಷದಲ್ಲಿ ನಡೀತಾ ಇರುವಂಥ 224 ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಕಾಂಗ್ರೆಸ್, BJP, JDS ಮತ್ತು ಇಂಡಿಪೆಂಡೆಂಟ್, ಮತ್ತು 1.5-2 ವರ್ಷಕ್ಕೆ ತಲುಪ್ತಾ ಇರುವಂಥ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ವಿಷಯಗಳನ್ನು, ಮತ್ತು ಮುಂಬರ್ತಾ ಇರುವಂಥ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯದಲ್ಲಿ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ವಿಷಯಗಳ ಬಗ್ಗೆ ಗ್ರೌಂಡ್ ರಿಪೋರ್ಟಿಂಗ್ ನಡೀತಾ ಇದೆ. ಇಂದು ನಮ್ಮ ಜೊತೆ ಧಾರವಾಡ ಜಿಲ್ಲೆಯ ಧಾರವಾಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ 69ನೇ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರ್ತಕ್ಕಂಥ NH ಕೋನರೆಡ್ಡಿಯವರ ವಿಧಾನಸಭಾ ಕ್ಷೇತ್ರದ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಭೇಟಿ ಮಾಡಿದ್ದೀವಿ. ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಯುವಕನೊಬ್ಬ ರಾಜಕಾರಣಕ್ಕೆ ವಿಶ್ವಾಸ ತೋರಿದ್ದಾರೆ. ಯುವಕನೊಬ್ಬ ರಾಜಕಾರಣಕ್ಕೆ ಏನಾದರೂ ಒಂದು ಬದಲಾವಣೆ ಮಾಡಬೇಕನ್ನುವಂಥ ಕಹಳೆಗೆ ಹೋಗಿದ್ದಾರೆ. ಯುವಕರಲ್ಲಿ ಯುವಕರಾಗಿ ಬೆಳೆದಿದ್ದಾನೆ. ಹಿರಿಯರಲ್ಲಿ ಹಿರಿಯರ ರೀತಿ ನಡವಳಿಕೆ ವಾಕ ಚಾತುರ್ಯಗಳನ್ನು ಬೆಳೆಯುವಂಥ ಪ್ರಯತ್ನಗಳನ್ನು ಮಾಡಿದ್ದಾನೆ. ತಂದೆಯವರ ಮಾರ್ಗದರ್ಶನ, ಕ್ಷೇತ್ರ ಜನತೆಯ ನಡವಳಿಕೆಗಳನ್ನು ಕಟ್ಟಿಕೊಂಡಿರ್ತಕ್ಕಂಥವ್ರು. ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಆಗು ಹೋಗು ವಿಚಾರಗಳನ್ನು, ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಅನೇಕ ವಿಷಯಗಳ ಬಗ್ಗೆ News43 ಇಂಡಿಯಾ ತಂಡ ಕನೆಕ್ಟ್ ಇಂಡಿಯಾ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ನಿಂದ ವಿಷಯಗಳನ್ನು ಕಂಡುಹಿಡಿಯುವಂಥ ಪ್ರಯತ್ನದಲ್ಲಿ ಇಂದು ನಮ್ಮ ಜೊತೆ ಜಂತಲಿ ಅವರ ಮನೆತನದ ಯುವಕ ಸತೀಶ್ ಪುರದಪ್ಪ ಜಂತಲಿ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕಾಂಗ್ರೆಸ್ ಪ್ರಬಲ ಟಿಕೆಟ್ ಸೇವಾ ಆಕಾಂಕ್ಷಿ ಆಗಿರ್ತಕ್ಕಂಥವ್ರು. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಯಾಕೆ 25, 26 ವಯಸ್ಸಿನಲ್ಲಿ ರಾಜಕಾರಣಕ್ಕೆ ಬರ್ತಾ ಇರುವಂಥ ಯುವಕನ ಉದ್ದೇಶ ಏನು, ತಂದೆಯವರು ಇದೇ ಪಾಠಶಾಲೆನ ಅಥವಾ ಸಮಾಜ ಸೇವೆನೇ ಬಹು ನಿರೀಕ್ಷಿತವಾಗಿರ್ತಕ್ಕಂಥ ಒಂದು ಪಾಠಶಾಲೆನ ಅನ್ನೋಂಥ ವಿಷಯಗಳನ್ನು ಕಂಡು ಹಿಡ್ಕೋಣ. ಬನ್ನಿ ವೀಕ್ಷಕರೇ. ನಮಸ್ಕಾರ ಸರ್. ನಮಸ್ಕಾರ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಸರ್. ಆರೋಗ್ಯ ಹೇಗಿದೆ? ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು. ಹೇಗೆ ಸರ್, ಜಿಲ್ಲಾ ಪಂಚಾಯತಿಗೆ ಬರಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಹಾಂ ಸರ್. ಮೊದಲನೇದು, ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯುವಕರ ಘಟಕದಿಂದ. ಯಾಕೆ ಸರ್ ರಾಜಕಾರಣ ಬಗ್ಗೆ ಇಷ್ಟ್ಯಾಕೆ ಇಂಟ್ರೆಸ್ಟ್ ತಗೊಂಡ್ರಿ? ಕೆಲವೊಂದು ರಾಜಕಾರಣಿಗಳಲ್ಲಿರುವಂಥ ಒಂದು ವರ್ತನೆ, ಆಮೇಲೆ ಅಭಿವೃದ್ಧಿ ಕಡಿಮೆ ಆದ್ದರಿಂದ ಅದನ್ನು ಮಾಡಬೇಕನ್ನೋದು ಒಂದು ಗುರಿ ಸರ್ ನಂದು. ಅಭಿವೃದ್ಧಿಯನ್ನು ಮಾಡಬೇಕು, ಜನಗಳಿಗೆ ಹತ್ತಿರ ಆಗಬೇಕು. ಸರಿ, ನಿಮ್ಮ ಮನೆತನದಲ್ಲಿ ರಾಜಕಾರಣ ಅಂದರೆ ಏನು? ನಿಮ್ಮ ಮನೆತನದಲ್ಲಿ ರಾಜಕಾರಣದಲ್ಲಿ ಇದ್ದಂಥವರು ಯಾರು? ನಮ್ಮ ಮನೆತನದಲ್ಲಿ DG ಜಂತ್ಲಿ ಅಂತವರಿದ್ದರು, DV ಜಂತ್ಲಿ ಅವರಿದ್ದರು, ಹಾಗೆ ನಮ್ಮಪ್ಪ ಅವರು ಇದ್ದರು ಸರ್. ಸರಿ, ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರಲ್ಲ ಬಸವರಾಜ್ ಜಂತಲಿ ಅವರು. ಹಾಂ ಸರ್. ಅವ್ರು ನಿಮ್ಗೇನಾಗಬೇಕು? ನಮ್ಮ ಕಾಕರ್ ಸರ್ ಅವರು. ನಿಮ್ಮ ಚಿಕ್ಕಪ್ಪ ಅವರು? ಹಾಂ, ಚಿಕ್ಕಪ್ಪ ಸರ್. ಸರಿ, ನಿಮ್ಮ ಚಿಕ್ಕಪ್ಪ ಅವರು ಕೂಡ ಜಿಲ್ಲಾ ಪಂಚಾಯತಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಹಾಂ ಸರ್. ಮಗನೂ ಕೂಡ ಜಿಲ್ಲಾ ಪಂಚಾಯತಿಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಸರ್ ಅದು? ಒಂದೇ ಮನೆಯಲ್ಲಿ ಇಬ್ಬರು ಟಿಕೆಟ್ ಕೇಳೋದು ಹೇಗೆ ಸಾಧ್ಯ? ನನ್ನದೇ ಆದಂಥ ಒಂದು ಕೊಡುಗೆ ಕೊಡೋದಕ್ಕೋಸ್ಕರ ರಾಜಕಾರಣಕ್ಕೆ ಬಂದಿದೆ ಸರ್. ಸರಿ, ಈ ಕ್ಷೇತ್ರದಲ್ಲಿ ನಿಮ್ಮ ಮನೆತನದ ಕೊಡುಗೆಗಳನ್ನು ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಏನಿದೆ ಸರ್? ನಿಮ್ಮದೇ ಮನೆತನ ಕೊಡುಗೆ ಏನಿದೆ? ಜನಗಳಿಗೆ ಹತ್ತಿರವಾಗಿವೆ ಸರ್. ಅವರಿಗೆ ಏನು ಆಗು ಹೋಗುಗಳು ಅದಾವು ನೋಡಿದೆ ಸರ್. ಅವ್ರಿಗೆ ಏನು ಬೇಡಿಕೆ ಇದೆ ಸ್ಪಂದಿಸಿದೆ. ಸರಿ, ನಿಮ್ಮ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗಬೇಕಾಗಿದೆ? ಇದೆ ಸರ್. ಇವಾಗ ಚಕ್ರಿದಾರಿಗಳಿದ್ದು ಸರ್, ಅದನ್ನು ನಮ್ಮ ಜನಸೇವಕರಾದಂಥ NH ಕೋನರೆಡ್ಡಿ ಸಾಹೇಬರವರು ಬಂದು ಆದಷ್ಟು ಸಾಧ್ಯ ಒಂದು 100%ನಲ್ಲಿ 60% ಕಂಪ್ಲೀಟ್ ಮಾಡಿದ್ದಾರೆ ಸರ್. ಇನ್ನು 40% ಇದೆ ಸರ್. ಅಂದರೆ ನಮ್ಮಲ್ಲಿ 35 ವರ್ಷಗಳಿಂದ ರೋಡ್ ಆಗಿದೆ ಇಲ್ಲ ಸರ್. ಅವು ಚಕ್ಡಿ ಹೋಗೋ ದಾರಿ ಇದ್ದಿಲ್ಲ, ಅವನ್ನೆಲ್ಲ ಗರಸು ಹಾಕಿ ನೀಟಾಗಿ ಮಾಡಿ ಕೊಟ್ಟಿದ್ದಾರೆ ಸರ್. ಇಲ್ಲಿ ಬಡು ಬಗ್ಗರಿಗೆ ಮೂಲಭೂತ ಸೌಕರ್ಯಗಳನ್ನು
ಬೇಕಾಗಿರ್ತಕ್ಕಂಥ ರಸ್ತೆಗಳನ್ನಾಗಿರಲಿ, ಚರಂಡಿಗಳನ್ನಾಗಿರಲಿ, ನೀವು ಬಂದ ಮೇಲೆ ಏನು ಮಾಡ್ಬೇಕಂತ ಅನ್ಕೊಡ್ರಿ? ಮೊದಲಿಗೆ ಸರ ನಮ್ಮಲ್ಲಿ ಕಾಂಕ್ರೀಟ್ ರಸ್ತೆಗಳು ಕಡಿಮೆ ಸರ್. ಬಡ ಕಾಲೋನಿಗಳಲ್ಲಿ ಕಾಂಕ್ರೀಟ್ ರಸ್ತೆಗಳು ಕಡಿಮೆ ಸರ. ಸಿಸಿ ರಸ್ತೆ, ಸಿಸಿ ರಸ್ತೆಗಳಿಲ್ಲ ಸರ, ಸಿಸಿ ಗಟರ್ಗಳಿಲ್ಲ, ಆಮೇಲೆ ಸ್ವಚ್ಛವಾದ ನೀರಿಲ್ಲ, ನೀರುಗಳನ್ನು ಒದಗಿಸ್ಬೇಕು ಸರ್. ಆಮೇಲೆ ಕೆಲವೊಂದಿಷ್ಟು ಮನೆಗಳು ಸಿಕ್ಕಿಲ್ಲ ಸರ್. ನಮ್ಮ ರಾಜಕೀಯದೊಳಗೆ ಹೆಂಗಾಗಿದೆ ಒಂದು ಸರ್, ನಾವು ಮೆಂಬರ್ ಆದರೆ ನನ್ನ ಹತ್ರ ಯಾರು ಇರ್ತಾರೆ ಅವ್ರಿಗೆ ಕೊಟ್ಬಿಡು. ಅವನು ಸೌಕಾರ ಅದ ಅನ್ನಂಗಿಲ್ಲ, ಬಡವನಲ್ಲ, ಬಟ್ ನನಗೆ ನಾನು ಒಂದು ಇದಾಗಬೇಕಂದ್ರೆ ಅವ್ರು ಕೊಟ್ಬಿಡ್ತೇವೆ ಸರ್. ಬಡ ಜನಗಳಿಗೆ ಕೈಗೆ ಸಿಗ್ತಾ ಇಲ್ಲ ಸರ್. ಅಂದರೆ ಮನೆಗಳು ಈಗ ಬಸವ ಕಲ್ಯಾಣ ಆವಾಸ್ ಯೋಜನೆ ಇರ್ಬೋದು ಸರ್, ಆಮೇಲೆ PM ಕಿಸಾನ್ ಯೋಜನೆ ಅಂತ ಮನೆಗಳು ಬರ್ತವೆ ಸರ್, ಬಡ ಜನರಿಗೆ ಸಿಗ್ತಾ ಇಲ್ಲ ಸರ್. ಸರಿ, ಯುವಕರ ಬೆಂಬಲ ನಿಮ್ಮ ಜೊತೆ ಹೇಗಿದೆ? ಇದೆ ಸರ್, ಚೆನ್ನಾಗಿದೆ. ಯಾಕೆ ರಾಜಕೀಯಕ್ಕೆ ಬರಬೇಕಂತ ಅಂದ್ಕೊಂಡ್ರಿ? ಏನು ಮಾಡಕ್ಕೆ ಹೊಂಟ್ರಿ ನೀವು? ಏನಿಲ್ಲ ಸರ, ಒಂದು ಜನಗಳದ ಬೇಡಿಕೆ ಐತೆ ಸರ್. ಆಮೇಲೆ ನಾವು ರಾಜಕೀಯದೊಳಗೆ ಒಂದೇನೋ ಸಾಧನೆ ಮಾಡ್ಬೇಕನ್ನ ಸರ್, ಅಂದರೆ ಅಭಿವೃದ್ಧಿ ವಿಷಯದೊಳಗಾಗಿ ನಾವು ಬರೀ ರಾಜಕಾರಣಕ್ಕೆ ಬರ್ಬೇಕಂದ್ರೆ ರಾಜಕೀಯದಿಂದ ಮುಖಾಂತರ ಮಾಡ್ಬೇಕಾಗಿಂತ ಏನು ಅವಶ್ಯಕತೆ ಇಲ್ಲ ಸರ್. ಆದರೆ ನಮ್ಮ ಕೈಯಲ್ಲಿ ಅಧಿಕಾರ ಇರಬೇಕಲ್ಲ ಸರ್. ಏನಾದರೂ ಜನಗಳಿಗೆ ಮಾಡಬೇಕಾದ್ರೆ ಒಂದು ಅಧಿಕಾರ ಬೇಕು ಸರ್. ಆ ಅಧಿಕಾರ ತಗೊಂಡು ಜನಗಳಿಗೆ ಹತ್ತಿರ ಆಗ್ಬೇಕನ್ನೋ ಒಂದು ಕಾತುರ ಸರ್. ಅದಕ್ಕೋಸ್ಕರ ಜನರಿಗೆ ಹತ್ತಿರ ಆಗೋದೇ ಮೂಲ ಉದ್ದೇಶನ, ಅಥವಾ ಜನರ ಜೊತೆ ಬೆರೆಯೋದು ಮೂಲ ಉದ್ದೇಶನ, ಅಥವಾ ಜನರ ಸಮಸ್ಯೆಗಳನ್ನು ಸ್ಪಂದಿಸೋದೇ ಮೂಲ ಉದ್ದೇಶನ? ಅವ್ರ ಜೊತೆ ಬೆರೆತು ಸರ, ಬೆರೆತಾದ ಮೇಲೆ ಅವರು ಅಲ್ಲಿರುವ ಸಮಸ್ಯೆಗಳು ನಮಗೆ ಗೊತ್ತಾಗುತ್ತೆ ಸರ್. ಬೆರೆತಿದ ಮೇಲೆ ಅವ್ರ ಸಮಸ್ಯೆಗಳನ್ನು ತಿಳ್ಕೊಂಡು ಸಮಸ್ಯೆಗಳನ್ನು ಪರಿಹರಿಸ್ಬೋದು ಸರ್. ಎಷ್ಟು ವರ್ಷದಲ್ಲಿ ಇದ್ದೀರಿ ಸಮಾಜ ಸೇವೆಯಲ್ಲಿ, ರಾಜಕಾರಣದಲ್ಲಿ? ಇದೆ ಸರ್, ನಮ್ಮ ಅಜ್ಜಾರ ಕಾಲಿಂದನೂ ಬಂದಿದೆ ಸರ್. ಈಗ ನಮ್ಮ ದಡಪ್ಪರು ಇರ್ಬೋದು, ಡಿ ಜಿ ಜಂಟ್ಲಿ ಅವರು ಇದ್ದಾರೆ ಸರ್. ಹಾಗೆ ನಮ್ಮ ಅಪ್ಪಾರು ಇದ್ದಾರೆ, ನಮ್ಮ ಕಲ್ಲಪ್ಪ ಜಂಟ್ಲಿ ಅಂತ ನಮ್ಮ ಅಜ್ಜಾರಿದ್ದರು. ಅವರಿಂದನೂ ಸಮಾಜಮುಖಿ ಕಾರ್ಯಗಳು ಮಾಡ್ಕೊತ ಬಂದಿದ್ದಾರೆ ಸರ್. ಆದರೆ ನನಗೆ ಅದನ್ನು ಮುಂದುವರ್ಸ್ಕೊಂತ ಹೊಂಟಿದ್ದೇನೆ ಸರ್. ಆದರೆ ಅದಕ್ಕೆ ತಕ್ಕಂಗೆ ನಮಗೆ ಅಲ್ಲಿ ಅಧಿಕಾರ ಬೇಕು ಸರ್. ಆ ಅಧಿಕಾರಕ್ಕೆ ತೊಗೊಂಡ್ವಿ ಅಂದರೆ ಜನಗಳ ಕಾರ್ಯ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಸರ್. ಅದಕ್ಕೆ ಯಾವ ವಿಷಯದಲ್ಲಿ ಜಂತ್ಲಿ ಅವರ ಮನೆತನ ಈ ಕ್ಷೇತ್ರದಲ್ಲಿ ಗುರುತಿಸ್ಕೊಂಡಿದೆ? ಸಮಾಜಮುಖಿ ಕಾರ್ಯಗಳು ಸರ್. ಆ ಕಾರ್ಯಕ್ರಮಗಳನ್ನು ಯಾವ್ಯಾವು ಹೇಳಿ ಸತೀಶ್ ಜಂತ್ಲಿ ಅವರೇ? ಏನು ವಿಷಯಗಳನ್ನು ತೋರ್ತಾ ಇದ್ದೀರಿ ನೀವು ಇಲ್ಲಿ? ಏನು ಮಾಡ್ಬೇಕಂತ ಅಂದ್ಕೊಂಡ್ರಿ? ಇಲ್ಲ ಸರ್, ನಮ್ಮ ಹಿಂದಿನ ನಮ್ಮ ಮಂತನ ಸಮಾಜಮುಖಿ ಕಾರ್ಯವಾಗ ಹೊಂಟಿದೆ ಸರ್. ಆಮೇಲೆ ನಮ್ಮಲ್ಲಿ ಡಿಜಿಟಲ್ ಮೀಡಿಯಾದಿಂದ ಅದನ್ನು ಗುರುತಿಸ್ಕೊಂಡು ರೋಡ್ಗಳನ್ನು ಮಾಡೋಕ್ಕಾಗಲ್ಲ ಸರ್. ನಮ್ಮಲ್ಲೇ ಚಕ್ಡಿ ಡಿಜಿಟಲ್ ಅಂತ ಒಂದು ಇದನ್ನೇ ಬರ್ತಾಯಿದೆ ಸರ್ ಶಾಸಕರು. ಅದಕ್ಕಾಗಿ ಅವ್ರಿಗೊಂದು ಸ್ವಲ್ಪ ನಾವು ಕೈ ಜೋಡಿಸುವ ಸಲುವಾಗಿ ಜಡಿಪಿಗೆ ನಾವು ಆಕಾಂಕ್ಷೆಯಾಗಿ ಇದ್ದೀನಿ ಸರ್. ಅಂದರೆ ಇನ್ನೂ ಅಭಿವೃದ್ಧಿ ಹೆಚ್ಚಾಗಲಿ ಅಂತ ಸರ್. ಯುವಕರಿಗೆ ಕಾಂಗ್ರೆಸ್ನಲ್ಲಿ ಮಾನ್ಯ ನಡೆತಕ್ಕಂಥ ಯುವ ಘಟಕದ ಚುನಾವಣೆ ಇತ್ತು. ಹಾಂ ಸರ್. ಆ ಚುನಾವಣೆಯಲ್ಲಿ ತಾವು ಪಾತ್ರ ವಹಿಸಲಿಲ್ಲ. ಹಾಂ ಸರ್. ಯಾಕೆಂದರೆ ನೀವು ಜಡಿಪಿ ಮಾಡಬೇಕಂತ ಹೇಳಿ. ಹಾಂ. ಆ ಚುನಾವಣೆ ಒಂದು ಪಾದಾರ್ಪಣೆ ಮಾಡ್ಕೋಬೋದಿತ್ತಲ್ಲ? ಇಲ್ಲ ಸರ್, ಅಲ್ಲಿ ಅವಕ್ಕೇನಾರ ಅವಕಾಶ ಕೊಟ್ಟಿದ್ದಂದ್ರೆ ಸರ್, ನಮಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ಅವರು ಬೇರೆದವ್ರಿಗೆ ಅದನ್ನು ಅವಕಾಶ ಕೊಟ್ಟು ನಾನು ಈ ಅವಕಾಶ ಆಯ್ತಾ ಇದ್ದೇನೆ ಸರ್. ಓಕೆ ಸರ್, ಯುವಕರಿಗೆ ಏನು ಮಾಡಬೇಕಂತ ಹೋಗ್ತಾ ಇದ್ದಾರೆ ರಾಜಕಾರಣದಲ್ಲಿ? ಇಲ್ಲ ಸರ, ಯುವಕರು ಅಲ್ಲಿ ಈ ರಾಜಕಾರಣದವರೆಗೆ ಬರ್ಬೇಕು ಸರ್. ಎಲ್ಲ ಪ್ಲಾಟ್ಫಾರ್ಮ್ವರೆಗೂ ಯುವಕರು ಅದಾರೆ ಸರ್, ಇದರಲ್ಲಿ ಇದ್ದಾರೆ. ಅದು ಇನ್ನಷ್ಟು ಹೆಚ್ಚಿಗೆ ಆಗ್ಬೇಕಂತ ಸರ್. ಕ್ರೀಡೆ ವ್ಯವಸ್ಥೆ ಏನಾಗಬೇಕಾಗಿದೆ ನಿಮ್ಮ ಈ ಕೋಳಿವಾಡ ಜಿಲ್ಲಾ ಪಂಚಾಯತಿ ಭಾಗದಲ್ಲಿ? ಶಾಲೆ ಒಳಗೆ ಭಾಳ ಇದೆ ಸರ್, ಕ್ರೀಡೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಡೆವಲಪ್ಮೆಂಟ್ ಭಾಳ ಇದೆ ಸರ್. ಗ್ರೌಂಡ್ ಇಲ್ಲ ಸರಿಯಾಗಿ, ಮಕ್ಕಳಿಗೆ ಆಡೋಕೆ ಇದಿಲ್ಲ. ಆಮೇಲೆ ನಮ್ಮಲ್ಲಿ ಕಾಲೇಜಿಗೆ ಇಲ್ಲ ಸರ್. ಮೊನ್ನೆ ಕೊಂಡರೆಡ್ಡಿ ಸಾಹೇಬರು ಅಪ್ರೂವಲ್ ಕೊಡಿಸಿದ್ದಾರೆ ಸರ್ ಕಾಲೇಜಿಗೋಸ್ಕರ. ಅದಾಯ್ತಂದರೆ ಇನ್ನೂ ಸ್ವಲ್ಪ ನಮ್ಮೂರು ಡೆವಲಪ್ ಆಗ್ಬೋದು ಸರ್ ಯುವಕರಿಗೆ. ನಿಮ್ಮ ಜೊತೆ ಬೆರೆದಿರ್ತಕ್ಕಂಥ, ನಿಮ್ಮ ಜೊತೆ ಇದ್ದಿರ್ತಕ್ಕಂಥ ಯುವಕರಿಗೆ ಹಾಂ ಸರ್, ಇಲ್ಲಿ ಏನು ವ್ಯವಸ್ಥೆ ಇದೆ? ಹೆಲ್ತಿಗಾಗಿ ಒಂದು ಜಿಮ್ಮಿನ ವ್ಯವಸ್ಥೆ ಆಗಿರಲಿ, ಹಾಂ ಸರ್, ಮತ್ತು ಒಂದು ಸ್ಪೋರ್ಟ್ಸ್ ಯುವಕರಿಗೆ ಓಪನ್ ಸ್ಪೋರ್ಟ್ಸ್ ಕ್ರೀಡಾಂಗಣ ಆಗಿರಲಿ, ಆ ವ್ಯವಸ್ಥೆ ಯಾವ ರೀತಿ ಇದೆ? ನೀವು ಬಂದರೆ ಏನು ಮಾಡ್ಬೇಕಂತ ಅಂದ್ಕೊಂಡ್ರಿ? ಇಲ್ಲ ಸರ್, ಈಗ ನಮ್ಮೂರಲ್ಲಿ ಓಪನ್ ಜಿಮ್ ಅಂತಿದೆ ಸರ್. ಅದು ಪಂಚಾಯತಿ ಒಳಗೆ ಇಟ್ಟಿದ್ದಾರೆ ಸರ್. ಅದನ್ನು ಸ್ಕೂಲಲ್ಲಿ ಆಮೇಲೆ ಪಬ್ಲಿಕ್ ಪ್ಲೇಸಲ್ಲಿ ಮಾಡಿದರೆ ಯುವಕರಿಗೆ ಜಾಸ್ತಿ ಇದಾಗುತ್ತೆ ಸರ್ ಅದು. ಆಮೇಲೆ ನಮ್ಮಲ್ಲಿ ಒಳಾಂಗಣ ಇದು ಜಿಮ್ ಇಲ್ಲ ಸರ್, ಅದೊಂದು ಮಾಡ್ಬೇಕು ಸರ್. ಓಪನ್ ಜಿಮ್ ಅಂಕೂ ಇದೆ ಸರ್ ನಮ್ಮಲ್ಲಿ. ಓಕೆ, ಓಪನ್ ಜಿಮ್ ಇದೆ, ಒಳಾಂಗಣ ಜಿಮ್ ಇಲ್ಲ ಅಂತ? ಒಳಾಂಗಣ ಜಿಮ್ ಇಲ್ಲ ಸರ್. ಓಕೆ, ಓಪನ್ ಕ್ರೀಡಾಂಗಣ ಬಗ್ಗೆ ಏನು ಯೋಚನೆ ಇದೆ ನಿಮ್ಮದು? ಶಾಸಕರ ಕಡೆ ಯಾವುದಾದ್ರೂ ವ್ಯವಸ್ಥೆ ಮಾಡಿಸ್ಕೊಂಬಂದ್ರ? ಹೇಳಿದ್ದೇನೆ ಸರ್, ಇವಾಗ ಶಾಸಕರ ಜೊತೆ ಮಾಡ್ತಿದ್ದೇನೆ ಸರ್. ಅವಕ್ಕೆ ಅನುಕೂಲ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಸರ್. ಓಪನ್ ಜಿಮ್ಮಿಗೆ ಮತ್ತು ಇನ್ನೂ ಸ್ವಲ್ಪ ಡೆವಲಪ್ ಮಾಡೋಕ್ಕೆ 1-4 ಓಪನ್ ಕ್ರೀಡಾಂಗಣ ಬಗ್ಗೆ ಕೇಳಿದ್ರು. ಓಪನ್ ಕ್ರೀಡಾಂಗಣ ಸರ್ ಮಾಡ್ಬೇಕು ಸರ್. ಸರಿ, ಓಕೆ.
ನಿಮ್ಮಲ್ಲಿ ಆರೋಗ್ಯ ವ್ಯವಸ್ಥೆ ಯಾವ ರೀತಿ ಇದೆ? ಆರೋಗ್ಯ ಆಸ್ಪತ್ರೆ, ನಮ್ಮಲ್ಲಿ ಪ್ರಾಥಮಿಕ ಇದೆ ಸರ್, ಆರೋಗ್ಯ ಕೇಂದ್ರ ಇದೆ ಸರ್. ಅದೇನೋ ಸ್ವಲ್ಪ ಡೆವಲಪ್ ಆಗ್ಬೇಕು ಸರ್. ಅಲ್ಲಿ ಮೂಲ ಸೌಕರ್ಯಗಳು ಕಡಿಮೆ, ಇನ್ನೂ ಸ್ವಲ್ಪ ಡೆವಲಪ್ ಆಗ್ಬೇಕು ಸರ್. ಓಕೆ. ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನೀವು ಪ್ರಥಮ ಬಾರಿಗೆ ಏನಾದ್ರು ಮಾಡಿ ಒಂದು ಯುವಕನಿಗೆ ಅವಕಾಶ ಸಿಕ್ತು, ನೀವು ಚುನಾವಣೆಯಲ್ಲಿ ಏನಾದರೂ ಆಯ್ಕೆಯಾದರೆ ಮೊದಲನೇ ಗುರಿ ಡೆವಲಪ್ಮೆಂಟ್ ಏನಿರಬಹುದು ನಿಮ್ಮದು? ಮೂಲ ಸೌಕರ್ಯಗಳನ್ನು ಡೆವಲಪ್ ಮಾಡ್ಬೇಕು ಸರ್. ಅಂದರೆ ಅದೇ ಹೇಳಿದೆ ಸರ್, ಕಾಂಕ್ರೀಟ್ ರೋಡ್ ಇರ್ಬೋದು, ಶಿಶಿ ರೋಡ್ ಇರ್ಬೋದು, ಕುಡಿಯುವ ನೀರಿನ ಇರ್ಬೋದು, ಆಮೇಲೆ ಹೆಲ್ತಿಗೆ ಸಂಬಂಧಪಟ್ಟಂಥ ಇದಿರ್ಬೋದು, ಇವನ್ನೆಲ್ಲ ಡೆವಲಪ್ ಮಾಡ್ತೀನಿ ಸರ್. ಏನು ಉದ್ದೇಶದಿಂದ ರಾಜಕೀಯಕ್ಕೆ ಬರ್ತಾ ಇದ್ದೀರಿ? ನಂದು ಉದ್ದೇಶ ಏನಂದ್ರೆ ಸರ, ಪ್ರತಿಯೊಂದು ಯೋಜನೆ ಬಡವರಿಗೆ ತಲುಪಬೇಕು, ಎಲ್ಲ ವರ್ಗದವರಿಗೆ ತಲುಪಬೇಕು ಸರ್. ಆಮೇಲೆ ಇಲ್ಲಿ ನಮ್ಮಲ್ಲೇ ಕೆಲವೊಂದಿಷ್ಟು ಮಂದಿಗೆ ಎಷ್ಟು ಸೀಮಿತ ಆಗಿದೆ ಸರ್. ಒಂದು ಯೋಜನೆ ಇರ್ಬೋದು, ಯಾವುದೇ ಮೂಲ ಸೌಕರ್ಯಗಳು ಎಲ್ಲರಿಗೂ ಸಿಗಬೇಕನ್ನೋ ನಂದೊಂದು ಆಶೆ ಸರ್. ಹೆಂಗೆ ನಂಬಬೇಕು ಜನ ನಿಮ್ಮನ್ನು? ಒಮ್ಮೆ ನೋಡ್ಬೋದು ಸರ್, ಒಮ್ಮೆ ಎಲ್ಲರ ಹಂಗೆ ನಾವು ಏನಲ್ಲ ನೋಡ್ಬೋದು ಸರ್. ನಾವು ಮಾಡ್ತೇವೆ ಅಂತ ಬಂದಿದ್ದೀವಿ ಸರ್. ಮುಂದೆ ಒಂದು ಅವಕಾಶ ಕೊಟ್ಟರೆ ಮಾಡ್ತೀವಿ ಸರ್. ಹೆಂಗೆ ವಿಶ್ವಾಸ ಮಾಡಬಹುದು? ಲಾಸ್ಟ್ ಬಾರಿ ಕೆ.ಎನ್. ಗಡ್ಡಿಯವ್ರನ್ನ ವಿಶ್ವಾಸ ಮಾಡಿದ್ದಾರೆ, ಹಾಂ ಸರ್. R.V. ಸಿರಿಯನ್ ಅವ್ರನ್ನ ವಿಶ್ವಾಸ ಮಾಡಿದ್ದಾರೆ, ಮುನಿಯನಕೊಪ್ಪ ಅವ್ರು ವಿಶ್ವಾಸ ಮಾಡಿದ್ದಾರೆ, N.H. ಕೋನ್ ರೆಡ್ಡಿ ಅವ್ರನ್ನ ವಿಶ್ವಾಸ ಮಾಡಿದ್ದಾರೆ, ವಿನೋದ್ ಹೊಸೂಟಿ ಅವ್ರನ್ನ ವಿಶ್ವಾಸ ಮಾಡಿದ್ದಾರೆ. ಮುನಿಯನಕೊಪ್ಪ ಅವರು ಚಾನ್ಸ್ ಹೊಡ್ಕೊಂಡು ಹೋಗಿದ್ದಾರೆ. ಮತ್ತೆ ಹೊಳೆ 23ರಲ್ಲಿ ಇತ್ತು, ವಿನೋದ್ ಹೊಸೂಟಿ ಅವರಿಗೆ ಸಿಗಲಿಲ್ಲ, N.H. ಕೋನ್ ರೆಡ್ಡಿ ಅವರಿಗೆ ಸಿಕ್ತು. ಅಲ್ಲಿಂದ ಲೋಕಸಭೆಗೆ ವಿನೋದ್ ಹೊಸೂಟಿ ಅವರು ಹೋದರು, ಜೋಶಿ ಅವ್ರನ್ನ ಟಕ್ಕರ್ ಕೊಟ್ಟರು ಯುವಕಗೆ. ಅದೇ ಯುವಕನ ದೃಷ್ಟಿಕೋನದಿಂದ ಇಲ್ಲಿ ಒಬ್ಬ ಯುವಕ ಜಿಲ್ಲಾ ಪಂಚಾಯತಿಗೆ ಹೋಗ್ತಾ ಇದ್ದಾನೆ. ಹೆಂಗೆ ವಿಶ್ವಾಸ ಮಾಡಬಹುದು ಜನ? ಇವಾಗ ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಸರ. ಒಂದು ಯುವಕನಾಗಿ ಬರ್ತಾ ಇದ್ದೀನಿ, ನಮ್ಮಲ್ಲಿ ಒಂದು ವಿಶ್ವಾಸ ಮೂಡಿಸ್ಬೇಕಂತ ಬರ್ತಾ ಇದ್ದೀನಿ. ಒಂದು ವಿಶ್ವಾಸ ಇಟ್ಟರೆ ಸಾಕು ಸರ, ನನ್ನ ನಿರ್ವಹಿಸ್ತೀನಂತ ಅವರೆಲ್ಲ ಆಶೆಗಳನ್ನು, ಅವರೆಲ್ಲ ಬೇಡಿಕೆಗಳನ್ನ ನಾನು ಈಡೇರಿಸ್ತೀನಂತ ನನಗೆ ಹೇಳ್ತೀನಿ ಸರ್. ಓಕೆ. ನಿಮ್ಮನ್ನು ನಿಮ್ಮ ಬ್ಯಾಚ್ನಲ್ಲಿ ಇದ್ದಿರ್ತಕ್ಕಂಥ, ನಿಮ್ಮ ಕ್ಲಾಸ್ಮೇಟ್ ಆಗಿರ್ತಕ್ಕಂಥ, ನಿಮ್ಮ ಜೊತೆ ಕಲ್ತಿರ್ತಕ್ಕಂಥ, ನಿಮ್ಮ ಜೊತೆ ಬೆರೆದಿರ್ತಕ್ಕಂಥ, ನಿಮ್ಮ ಜೊತೆ ಓಡಾಡಿರ್ತಕ್ಕಂಥ ಯುವಕರು ನಿಮ್ಮನ್ನು ನಂಬಬಹುದು, ಹಿರಿಯರು ಹೆಂಗೆ ನಂಬಬಹುದು? ಯಾಕಂದರೆ ಸಣ್ಣವಾದ ನಮ್ದ ಮಾತು ಕೇಳಿಲ್ಲ, ಜಿಲ್ಲಾ ಪಂಚಾಯತ್ ಮೆಂಬರ್ ನಮ್ದೇ ಕೇಳ್ತಾನೆ, ನೀವು ಅಲ್ಲ ಹೋಗ್ಲ ಬಾಡೆ ಅಂತ. ಈ ವಿಷಯನ ನಾವು ಪದ ಉಪಯೋಗಿಸಬಾರ್ದು, ಆದರೂ ಹಳ್ಳಿ ಭಾಷೆಯಲ್ಲಿ ಮಾತನಾಡ್ತಾರೆ. ಹೆಂಗೆ ನಂಬಬೇಕು ಹಿರಿಯರು ನಿಮ್ಮನ್ನು? ನಂಬುವಂಥ ಪ್ರಯತ್ನ ನೀವೇನು ಮಾಡ್ತೀರಿ? ನಾನು ಕಿರಿಯರಾಗಿ ಇಷ್ಟು ದಿನ ಇದ್ದೇನೆ ಸರ. ಹಿರಿಯರಾಗಿ ಇದ್ದೀನಿ. ಇನ್ನು ಮುಂದೆ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡು ನಾನು ಹೋಗ್ತೀನಿ ಸರ್. ಹೋಗಿ ನಾನು ಒಂದು ಕೆಲಸವನ್ನು ಮಾಡ್ತೀನಿ ಸರ್, ಅವರ ಜೊತೆಗೆ ಸೇರಿಕೊಂಡು ಸರ್. ಇವಾಗ ಕುಟುಂಬದಿಂದ ನೀವು ಹೆಸರಿನಿಂದ ಬೆಳೆದುಕೊಂಬಂದ್ರ ಅಥವಾ ವೈಯಕ್ತಿಕ ವರ್ಚಸ್ನಿಂದ ನೀವು ಬೆಳೆದು ಬಂದ್ರ? ಕುಟುಂಬದಿಂದನೂ ಬಂದಿದೆ ಸರ್, ನಮ್ಮ ವೈಯಕ್ತಿಕ ವರ್ಚಸ್ಸು ಇದರೊಳಗೆ ಸೇರ್ಪಡೆ ಇದೆ ಸರ್. ಓಕೆ, ಸರಿ. ನಾನು ಕೊನೆ ಹಂತಕ್ಕೆ ಬರ್ತಾ ಇದ್ದೇನೆ. ಹಾಂ ಸರ್. ನನ್ನ ಸಮಯದ ವಿಚಾರ ಮಾಡ್ತಾ ಕೊನೆ ಹಂತಕ್ಕೆ. ಈ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಎಷ್ಟು ಯಶಸ್ಸನ್ನು ಕೊಟ್ಟಿದೆ ಸರ. ನಮ್ಮಲ್ಲಿ 100%ನಲ್ಲಿ ಮಹಿಳೆಯರು ಸರ್. ಆಲ್ಮೋಸ್ಟ್ ಅಲ್ಲ 80% ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಸರ್. ಇನ್ನು 20% ಅವರು ಈಗ ಒಂದು ತಿಂಗಳ ಬರೋದು, ಒಂದು ತಿಂಗಳ ಬಿಟ್ಟು ಅದು 2 ತಿಂಗಳಿಗೆ ಡಬಲ್ ಆಗುತ್ತೆ. ಅಂದ್ರೆ 2,000 ಬರ್ತಿತ್ತಲ್ಲ ಸರ್, 4 ತಿಂಗಳು ಹಿಂಗೆ ಬರ್ತಾಯಿದೆ. ಸ್ವಲ್ಪ ಲೇಟಾಗಿ ಒಟ್ಟು 100% ನಮ್ಮ ಗ್ಯಾರಂಟಿ ಯೂಸ್ ಆಗಿದೆ ಸರ್ ಜನಕ್ಕೆ. ಹಾಗಾದರೆ ಯುವಕರಿಗೆ ಯಾವ ರೀತಿ ಗ್ಯಾರಂಟಿ ಸದುಪಯೋಗ ಆಗಿದೆ? ಅವರಿಗೆ ಅಂತಲೇ ಯುವ ನಿಧಿ ಕೊಟ್ಟಿದೆ ಸರ್ ನಮ್ಮ ಸರ್ಕಾರ. ಯುವ ನಿಧಿಯನ್ನು ಸದುಪಯೋಗ ಪಡಿಸ್ಕೊಂತ ಇದ್ದಾರೆ ಸರ್. ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸರ್, ತೊಗೊಂಡಿದ್ದಾರೆ. 1-2 ಮಂತ್ ಆಗಿರೋ ತೊಗೊಂಡಿದ್ದಾರೆ. ಶಕ್ತಿ ಯೋಜನೆ ಯಾವ ರೀತಿ ಉಚಿತವಾಗಿ ಬಸ್ ಪ್ರಯಾಣ ಯಾವ ರೀತಿ ಬೆಂಬಲ ಕೊಟ್ಟಿದೆ? ನಿಮ್ಮ ಗ್ರಾಮಕ್ಕೆ ಬಸ್ಸಿನ ಸೌಕರ್ಯಗಳನ್ನು ಸರಿಯಾಗಿ ತಲುಪ್ತಾ ಇದೆಯಾ? ತಲುಪ್ತಾ ಇದೆ ಸರ್, ತಲುಪ್ತಾ ಇದೆ. ಡೈಲಿ ನಮ್ಮಲ್ಲಿ ಹಾಫ್ ಆನ್ ಅವರಿಗೆ ಒಂದೊಂದು ಬಸ್ ಇದೆ ಸರ್. ಡೈಲಿ ಫುಲ್ ರೇಸ್ ಆಗುತ್ತೆ ಸರ್. ಪ್ರತಿಯೊಬ್ಬ ಮಹಿಳೆಯರು ಅದರಿಂದ ಯೂಸ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ಅದೇ ಈ ಗ್ಯಾರಂಟಿ ಯೋಜನೆನೇ ನಿಮ್ಮ ಚುನಾವಣೆಗೆ ಅನುಕೂಲ ಆಗುತ್ತಾ ಅಥವಾ ಈ ಗ್ಯಾರಂಟಿ ಚುನಾವಣೆಗೆ ಸಂಬಂಧ ಇರೋದಿಲ್ವಾ? ಗ್ಯಾರಂಟಿ ಚುನಾವಣೆ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ಜನ ಅದನ್ನು ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂದರೆ ಇದನ್ನು ಮಾಡ್ತಾರೆ ಸರ್, ಅನುಕೂಲ ಮಾಡ್ತಾರೆ ಸರ್. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ನ್ಯೂಸ್ 43 ಇಂಡಿಯಾ ಸರ್ವೆ ಕನೆಕ್ಟ್ ಇಂಡಿಯಾ ಮುಖಾಂತರ ಕೋಳಿವಾಡ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಮತಬಾಂಧವರಿಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮಲ್ಲಿ ಬೋನಾಗಿ ನಾನು ಬೆರೆತು ಯುವಕರಲ್ಲಿ ಯುವಕನಾಗಿ, ಹಿರಿಯರಲ್ಲಿ ಹಿರಿಯನಾಗಿ ಬಂದಿದ್ದೀನಿ. ನನಗೊಂದು ಈ ಸಲ ಅವಕಾಶ ಮಾಡಿ ಕೊಟ್ಟರೆ ನಿಮ್ಮ ಸೇವೆ ಮಾಡೋಕ್ಕೆ ನನಗೊಂದು ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸತೀಶ್ ಜಂತಿಲಿ ಅವರೇ. ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾ ಸರ್ವೆ ಕನೆಕ್ಟ್ ಇಂಡಿಯಾ ಮುಖಾಂತರ
ಈ ಸಂದರ್ಶನವನ್ನು ಹಂಚಿಕೊಂಡಿದ್ದಕ್ಕೆ ನಿಮ್ಮ ಸಮಯ, ನಿಮ್ಮ ವಿಚಾರ, 25 ವರ್ಷದ ಯುವಕ, 40-50 ವರ್ಷದ ಯೋಚನೆಗಳನ್ನು ಇಟ್ಟುಕೊಂಡು ಈ ಸಂದರ್ಶನ ಮುಖಾಂತರದಿಂದ ಮತ್ತು ಜನರಿಗೆ ಅನೇಕ ರೀತಿಯಿಂದ ವಿಷಯಗಳನ್ನು ತಿಳಿಸುತ್ತಾ ಮತ್ತು ನಿಮ್ಮ ವಿಷಯಗಳನ್ನು ಮಂಡನೆ ಮಾಡಿರ್ತಕ್ಕಂಥ ನಮ್ಮ ಸಂದರ್ಶನ ಮುಖಾಂತರ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್.